ಹೌದತಿ, ಅವರೇ ನಮ್ಮ ಅಪ್ಪ ಅಮ್ಮ. ಆದ್ರೆ ಅವ್ರು ಇಲ್ಲಿಗೆ ಬರ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ನಾನು ನಿಮ್ಮ ಮುಂದೆ ಒಂದು ಮಾತಾ ಹೇಳಬೇಕಾಗಿತ್ತು. ಅಯ್ಯೋ ರೀ, ನಿಮ್ಮ ಕಾಲು ಬೀಳ್ತೀನಿ. ಅವ್ರಿಗೆ ಈ ವಿಷಯನ ನೀವು ಹೇಳಕ್ಕೆ ಹೋಗ್ಬೇಡ್ರಿ, ಅವ್ರಿಗೆ ಇದನ್ನ ಹೇಳಕ್ಕೆ ಹೋಗ್ಬೇಡ್ರಿ. ಅವ್ರ ಮನಸ್ಸಿಗೆ ಭಾಳ ನೋವು ಆಗ್ತೈತಿ. ನಮ್ಮವ್ವಾಗ ಇವಾಗಾರ ಆಪರೇಷನ್ ಆಗೈತಿ. ನೀವು ಹೇಳೋ ಮಾತಿಂದ ಅವ್ರಿಗೆ ತೊಂದರೆ ಆಗ್ತೈತಿ. ನಿಮ್ಮ ಕೈ ಮುಗಿತನು ಬಾಯಿ ಮುಚ್ಕೊಂಡು ಸುಮ್ಮನೆ ಇತ್ತು ಬಿಡ್ರಿ. ಏನು ಹೇಳಬೇಕು? ಇನ್ನು ಏನು ಬಾಕಿ ಉಳ್ದತಿ ಹೇಳ್ರಿ, ಏನು ಬಾಕಿ ಉಳ್ದತಿ ಹೇಳ್ರಿ. ಯವ್ವ, ನನ್ನ ಮಗ ಎಲ್ಲ ಆರಾಮಾಗೈತಿ, ನನ್ನ ಕಣ್ಣೆಲ್ಲ ಸರಿ ಹೋಗೈತಿ. ಇದನ್ನು ಹೋಗಿ ನಾ ಅತ್ತಿರಿಗೆ ಮಾಮಾಗ ತೋರಿಸ್ಬೇಕು. ನನಗೆ ಎಷ್ಟು ಖುಷಿ ಆಗತ್ತನ, ಭಾಳ ಖುಷಿ ಆಗತ್ತ. ಮದು, ಇಲ್ಲಿ ಏನು ನಡೆಯಕತ್ತೈತಿ ನನಗಂತೂ ಒಂದು ಗೊತ್ತಾಗಲ್ತು. ಬಾಯಿ ಬಿಟ್ಟು ಹೇಳು ಮಗಳ, ಏನಾಗತ್ತತಿ ಇಲ್ಲೇ? ಇವ್ರನ್ನ ಏನೋ ಹೇಳಕ್ಕಂದ್ರೂ ಹೇಳ್ಬೇಡನಾಗತ್ತಿದ್ದಿ ಅಂದ್ರೆ ಏನು ಹೇಳಬಾರ್ದು? ಹಾಂ, ಬಾಯಿ ಬಿಡು ಮಗಳ. ನನಗಿರಾಕ ನೀ ಒಬ್ಬಾಕಿ ಮಗಳ. ಇಷ್ಟು ದಿನ ನಾನು ತಪ್ಪು ಮಾಡ್ಯಾನ. ಇನ್ನು ಮುಂದೆ ನೀ ಇಲ್ಲಿ ಕೆಲಸ ಮಾಡೋದು ಬೇಕಾಗಿಲ್ಲ. ನಡಿ ನಮ್ಮ ಜೊತೆಗೆ. ಅಯ್ಯೋ, ಯಾರು ನೀವೆಲ್ಲ? ಇಲ್ಲೇನು ಇಷ್ಟೊಂದು ಬಾಯಿ ಮಾಡ್ತಾ ಇದ್ದೀರಿ? ಅಲ್ಲ ಮದು, ಯಾಕೆ ನಿಮ್ಮ ಜೊತೆ ಬರಬೇಕು? ನೀವು ಯಾರು ಅಂತ? ನೀನು ಯಾರು ಹಾಡಿಬಿಟ್ಟು? ಹಾಂ, ನನ್ನ ಮಗಳನ್ನ ನನ್ನ ಜೊತೆ ಕರ್ಕೊಂಡು ಹೋಗೋಕೆ ನೀನು ಯಾರು ಅದನ್ನು ಕೇಳಾಕ? ಹಾಂ, ನಮ್ಮನ್ನ ಯಾರು ಅಂತ ಕೇಳ್ತೇನೆ? ಅವ್ರ ಅಪ್ಪ ಅಮ್ಮ ನಾವು. ಆಕೆನ 9 ತಿಂಗಳ ಹೊತ್ತು ಹೆತ್ತ ಸಾಕಿ ಸಲಹಿದನ್ನು ನಾನು, ಅವ್ರ ತಾಯಿ ನಾನು. ನೀನು ಯಾವಕ್ಕಿಲ್ಲ? ಹಾಂ, ಈಗ ಬಂದ ಕಾಸ ಯಾರು ನೀವು ಆಕೆನ ಕರ್ಕೊಂಡು ಹೋಗಕ್ಕಂತ ನನ್ನ ಕೇಳ್ತೇನೆ? ಅಂದ್ರೆ ಈಗಿನ ಕರ್ಕೊಂಡು ಹೋಗಕ್ಕೆ ಅವ್ರ ಅಪ್ಪ ಅವ್ವ ಬಂದ್ರೆ ನನಗಂತೂ ಭಾಳ ಖುಷಿ ಆಗತ್ತೆ. ಅಯ್ಯೋ ಆಂಟಿ, ನೀವು ಮಧು ಅವರ ಅಪ್ಪ ಅಮ್ಮನ? ನನಗೆ ಗೊತ್ತೇ ಇರಲಿಲ್ಲ. ನೀವು ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಇವಳು ಯಾವಾಗ ಈ ಮನೆಯಿಂದ ತೊಲಗ್ತಾಳು ಅಂತ ಅನ್ಕೊಂಡಿದ್ನಿ. ನನ್ನ ಕೆಲಸನೆಲ್ಲ ಕಿತ್ಕೊಂಡ್ಬಿಟ್ಟಿದ್ಲು. ನೀವು ಬಂದ ಚಲೋ ಮಾಡಿದ್ರಿ. ಇವಳನ್ನ ಈಗ ಕರ್ಕೊಂಡು ಹೋಗ್ರಿ. ಖುಷಿ, ನೀನು ಬಾಯಿ ಮುಚ್ಕೊಂಡಿದ್ರೆ ಇಲ್ಲಿ ಏನು ನಡೆಯಕತ್ತೈತಿ ಬಿಡಾತ್ತೇನ ನಿನಗೆ ಒಂದರ ಇಟ್ಟಾರ ಗೊತ್ತಾಗ್ತೈತಿ? ಹಾಂ, ಅವ್ರು ನೋಡಿದ್ರೆ ರೊಕ್ಕ ಕೊಡಕ್ಕೆ ಬರಕತ್ತಾರ. ಈಗ ನೋಡಿದ್ರೆ ಬಾಯಿ ತಗೊಂಡು ಅವ್ರನ್ನ ನೋಡತ್ತಾಳ ಅವರಪ್ಪ ಅಮ್ಮ ಅಂತ. ಹಾಂ, ಈಗಿಲ್ಲಿ ಏನು ನಡೆಯತ್ತ ಅನ್ನೋದ್ರ ಒಂದಿಟ್ಟ ನಿನಗೆ ಗೊತ್ತೈತಿ? ಖಬರ್ ಐತೇನ? ಮದು, ನಡಿ ಮನೆಗೆ ಹೋಗೋನು. ನೀನು ಇಲ್ಲೇ ನಿಂತ್ರ ನನ್ನ ತಲೆಗೆ ಎಲ್ಲ ಮಾವು. ನಮ್ಮ ಮುಂಚೆ ನಡಿ ಹೋಗೋಣ ಮನೆಗೆ. ನೀನು ಇವ್ರ ಮನೆಗೆ ಮುಂದೆ ಕೆಲಸ ಮಾಡೋದು ಬೇಕಾಗಿಲ್ಲ. ಇಲ್ಲಿಂದ ನಡಿ ಅಂತ ಹೇಳಕತ್ತೆ ನಾನು. ಇಷ್ಟು ದಿನ ನೀನು ಕೆಲಸ ಮಾಡ್ತಾನೆ ಅಂತ ಹೇಳಿ ಇವ್ರ ಮನೆಯಾಗ ಇಷ್ಟು ದಿನ ಕೆಲಸ ಮಾಡಿದ್ದು ನಮಗೆ ಗೊತ್ತಿರಲಿಲ್ಲ. ಆದರೆ ಈಗ ಗೊತ್ತಾದ್ಮೇಲೆ ನಮಗೆ ನೀನು ಇಲ್ಲಿ ಕೆಲಸ ಮಾಡೋಕ್ಕಿಟ್ಟು ನಮಗೆ ಹೋಗೋಕೆ ಇಷ್ಟ ಇಲ್ಲ. ನಡಿ ಮಗಳ, ಇವಾಗ ಇಲ್ಲಿಂದ ನಾವು ಹೋಗ್ಬೇಕು. ನಡಿ. ಅಯ್ಯೋ ಅಯ್ಯೋ ಅಯ್ಯೋ, ಅದು ಹೆಂಗಾಗ್ತತಿ? ನಿಮ್ಮ ಮಗಳು ಈ ಮನೆ ಸೊಸೆ ಅದಾಳು. ಆಕೆ ಹೆಂಗ ನೀವು ಕರೆದ ತಕ್ಷಣ ಈ ಮನೆ ಬಿಟ್ಟ ಬರ್ತಾಳೋ? ಏನು ಹೇಳಕತ್ತಿ ನೀನು? ಹಾಂ, ನನ್ನ ಮಗಳು ಈ ಮನೆ ಸೊಸೆನಾ? ಹಾಂ, ನಿಜ ಹೇಳು. ಏ ಹುಡುಗಿ, ನಿಜ ಹೇಳು. ನನ್ನ ಮಗಳು ಈ ಮನೆ ಸೊಸೆ ಆಗಕ್ಕೆ ಹೆಂಗೆ ಕಾರಣ? ಅದು ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ. ಮಧು, ನೀನು ಹೇಳು, ಅವಳು ಹೇಳ್ತಾ ಇರೋದು ನಿಜನಾ? ಇಲ್ಲಮ್ಮ, ಇಲ್ಲ, ಅವಳು ಸುಳ್ಳು ಹೇಳತ್ತಾಳ. ಆಕೆಗೆ ತಲೆ ಕೆಟ್ಟತಿ. ಅದಕ್ಕೆ ಅವಳು ಹಂಗೆ ನಕ್ಕೊಂತ ಹುಚ್ಚಿರಂಗ ಮಾತಾಡ್ತಾಳ. ನೀನು ಆಕೆ ಮಾತನ್ನ ನಂಬೇಡಮ್ಮ. ನಾನು ಇಲ್ಲಿ ಬಂದಿರೋದು ಬರೀ ಕೆಲಸ ಮಾಡೋಕ್ಕಷ್ಟ. ನಾನು ಇಲ್ಲಿ ಮದುವೆ ಆಗಿ ಈ ಮನೆ ಸೊಸೆಯಾಗಿ ಬಂದಿಲ್ಲಮ್ಮ. ಅವಳಿಗೆ ತಲೆ ಕೆಟ್ಟತ್ತಲ್ಲ, ಅದಕ್ಕೆ ಅವಳು ಹಂಗೆ ಅನ್ನಕತ್ತಾಳ. ನಡಿಯಮ್ಮ, ನಾನು ಇವಾಗಲೇ ನಿನ್ನ ಜೊತೆ ಬರ್ತೀನಿ. ನಡಿ. ಆಕೆನ ಹೆಂಗೆ ಬಿಡ್ತಿಲ್ಲ, ಹಿಡ್ಕೋಕಿನ ಕೈ. ಅಯ್ಯೋ, ನನ್ನ ಕೈ ಬಿಡ್ರಿ. ನಾನು ನಮ್ಮ ಅಪ್ಪ ಅಮ್ಮನ ಜೊತೆಗೆ ಹೋಗಬೇಕು. ನಾನು ನಿನ್ನೆ ನಿಮಗೆ ಹೇಳಿದ್ದೀನಿ, ನಾನು ನಮ್ಮ ಅಪ್ಪ ಅಮ್ಮನ ಜೊತೆಗೆ ಇರಬೇಕು. ನಾನು ಅಲ್ಲಿಗೆ ಹೋಗಬೇಕು. ಇವತ್ತಿಗೆ ನನ್ನ ಕೆಲಸ ಮುಗೀತು. ಇನ್ನು ಮುಂದೆ ನಾನು ಈ ಮನೆಗೆ ಇರಂಗಿಲ್ಲ ಅಂತ ನಾನು ನಿಮಗೆ ನಿನ್ನೆ ಹೇಳಿದ್ದೇನೆ. ಇವಾಗ ನೀವು ಯಾಕೆ ನನ್ನ ಕೈ ಹಿಡ್ಕೊಳಕತ್ರಿ? ನೀವು ಕೈ ಬಿಡ್ರಿ. ನಾನು ನಮ್ಮ ಅಪ್ಪ ಅಮ್ಮನ ಜೊತೆಗೆ ಹೋಗಬೇಕು. ನೋಡ್ರಿ ಸೌಕಾರ, ನನ್ನ ಮಗಳ ಕೈ ಬಿಟ್ಟು ಮಾತಾಡ್ರಿ. ಮೊದಲಾಗಿದ್ರೆ ನಾನು ಬೇರೆ ಬಸಪ್ಪ ಇದ್ನಿ. ಆದರೆ ಇವಾಗ ನಾನು ಬೇರೆ ಬಸಪ್ಪ ಅದನ್ನು ದುಡ್ಡು ತಿನ್ನೋ ಬಸಪ್ಪ. ಅವಾಗ ಕುಡಿದು ಎಲ್ಲ ಆ ಆಟ ಆಡಿ ಈ ಆಟ ಆಡಿ ದುಡ್ಡನ್ನೆಲ್ಲ ಹಾಳು ಮಾಡಿಕೊಂಡು ಭಿಕ್ಷುಕನಂಗೆ ನಿಂತಿದ್ನಿ, ತೆರಿ ಕೆಳಗೆ ಮಾಡ್ಕೊಂಡು. ಆದರೆ ಈಗ ಹಂಗಲ್ಲ. ದುಡ್ಡು ಮಾಡಿ ನನ್ನ ಮಗಳನ್ನ ಇವತ್ತು ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗಕ್ಕೆ ಬಂದನ. ಹಾಂ, ಇವಾಗ ನೀವು ಅವಳ ಕೈ ಹಿಡ್ಕೊಂಡ್ರೆ ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ. ನೀವು ಅವಳ ಕೈ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ನೋಡು ಬಸಪ್ಪ, ಇವಾಗ ನೀನು ನನ್ನ ಮಾವ ಅದಿ. ನಾನು ಇನ್ನೂ ಹೆಸರು ಹಿಡಿದು ಕರಿಬಾರ್ದು. ನೋಡಿ ಮಾವ, ಇವಳು ನನ್ನ ಹೆಂಡತಿ. ನೀವು ಬಿಡು ಅಂದ ತಕ್ಷಣ ಬಿಡೋಕೆ ನಾನು ಅವಳ ಮದುವೆ ಆಗಿಲ್ಲ. ಅವಳ ಕೊರಳಿಗೆ ಸುಮ್ಮನೆ ಏನೋ ತಾಳಿ ಕಟ್ಟಿಲ್ಲ. ನಾನು ಅವಳಿಗೆ ಸಪ್ತಪದಿ ತುಳಿದು 7 ಹೆಜ್ಜೆಗಳನ್ನ ಹಾಕಿ ಅವಳಿಗೆ 3 ಗಂಟೆ ಹಾಕಿ ತಾಳಿ ಕಟ್ಟಿ ಈ ಮನೆಗೆ ಕರ್ಕೊಂಡು ಬಂದು ಸಂಸಾರ ಮಾಡ್ತಾಯಿದ್ದೀನಿ. ಅವಳು ಹೊಟ್ಟೆಲಿ ಇವಾಗ ನನ್ನ ಮಗು ಬೆಳೆಯಕತ್ತತಿ. ಈಗ ಅವಳು ನಿಮ್ಮ ಮನೆಗೆ ಬಂದು ಹೇಗಿರಕ್ಕೆ ಸಾಧ್ಯ ಆಕತಿ? ಹಾಂ, ಅವಾಗಿನ ಟೈಮ್ಗೆ ಅವಳು ನನ್ನನ್ನು ಮದುವೆ ಆಗಿದ್ದಾಳೆ. ಈಗ ನಾನು ಮನೆ ಬಿಟ್ಟು ಹೋಗ್ತೀನಿ, ನನಗೆ ಡಿವೋರ್ಸ್ ಕೊಡಿ, ಅದು ಇದು ಅಂದ್ರೆ ಹೊಟ್ಟೆಲಿ ನನ್ನ ಮಗುನ ಇಟ್ಕೊಂಡು ಈಗ ಅವಳು ಹೊಕ್ಕನಂದ್ರೆ ನಾನೇನು ಕಳಿಸ್ಲಿ? ನನಗೆ ನನ್ನ ಮಗು ಬೇಕು. ನೋಡಿ, ನೀವು ಸುಮ್ಮನೆ ಕೈ ಬಿಟ್ರೆ ಸರಿ. ಅಪ್ಪ, ಅವ್ರು ಹೇಳೋ ಮಾತನ್ನೆಲ್ಲ ಕೇಳಬೇಡಮ್ಮ. ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಹೇಳೋದನ್ನ ನಂಬು ಅಮ್ಮ. ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಇಲ್ಲಿಂದ ಕಳ್ಸಕ್ಕೆ ನಾಟಕ ಆಡ್ತಾ ಇದ್ದಾರೆ. ನೀನು ಹೇಳ್ತಾ ಇರೋದು ನಿಜ ನಮ್ಮದು. ನೋಡಿ ಸೌಕಾರ, ನೀವು ನನ್ನ ಮಗಳು ಕೈ ಬಿಟ್ರೆ ಸರಿ, ಇಲ್ಲ ಅಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಕತಿ. ನನ್ನ ಮಗಳನ್ನ ಇಲ್ಲಿ ಇಟ್ಕೊಂಡು ಸುಳ್ಳು ನೀವು ತೊಂದರೆ ಕೊಡತ್ತರ ಅಂತ ನಾನು ಕಂಪ್ಲೇಂಟ್ ಕೊಡಬೇಕಾಕತಿ. ನೀವು ನನ್ನ ಮಗಳು ಬಿಟ್ರೆ ಸರಿ ಇವಾಗ, ಇಲ್ಲ ಅಂದರೆ ನಾನು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ಹೌದ್ರಿ ಸೌಕಾರ, ಇಷ್ಟು ದಿನ ಸುಮ್ಮನದ ಅಂತೇಳಿ ಇನ್ನು ಮುಂದೆ ಸುಮ್ಮನೆ ಇರ್ತಾನೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ನನ್ನ ಮಗಳ ಕೈ ಬಿಡ್ರಿ, ಇಲ್ಲ ಅಂದ್ರೆ ನೋಡು ಮತ್ತೆ ನಾನು ಬ್ಯಾರಿ ಬಸಪ್ಪನ ಆಗ್ಬೇಕಾಗತ್ತ. ನೋಡುವ ಮಾವ, ನಾನು ಅವ್ರ ಕೊಳಿಗೆ ತಾಳಿ ಕಟ್ಟಿದ್ದೀನಿ. ನಿಮ್ಗೆ ಸುಳ್ಳು ಹೇಳಿದ್ರೆ ಅವ್ಳ ಕುತ್ತಿಗೆಲಿರೋ ತಾಳಿನ ತೆಗೆದು ನೋಡಿ. ಅವಳ ಕೊರಳಲ್ಲಿರೋ ತಾಳಿ ಒಳಗಡೆ ಹಾಕ್ಕೊಂಡು ಇದ್ದಾಳೆ. ಅವಳ ಕುತ್ತಿಗೆಲಿ ತಾಳಿ ಇಲ್ವಾ ಅಂತ ಅಂದ್ಕೊಂಡಿದ್ರಲ್ಲ, ಅವಳ ಕುತ್ತಿಗೆಲಿ ತಾಳಿ ಇದೆ.
ನಾನು ಕಟ್ಟಿರೋ ತಾಳಿ ಇದೆ, ಅವಳು ಹೊಟ್ಟೆಲಿ ನನ್ನ ಮಗು ಬೆಳೀತಾ ಇದೆ. ಇದನ್ನೆಲ್ಲ ನಾನು ಬಿಟ್ಟು ಅವಳು ನಿಮ್ಮ ಜೊತೆಗೆ ನಾನು ಹೇಗೆ ಕಳ್ಸೋಕ್ಕಾಗತ್ತೆ? ನಾನು ಕಳ್ಸಲ್ಲ, ಅವಳು ಇಲ್ಲೇ ಇರಬೇಕು. ಇಲ್ಲಮ್ಮ, ಅಲ್ಲಿ ನಿಂತಿದ್ದಾಳಲ್ಲ ಅವಳು ಇವ್ರು ಹೇಳ್ತಿ, ಅವರು ಸುಳ್ಳು ಹೇಳಕತ್ತಾರ. ನನಗೆ ಇವ್ರಿಗೆ ತಾಳಿ ಕಟ್ಟಿಲ್ಲ, ನಾನು ಇವ್ರು ಹೇಳ್ತಿ ಅಲ್ಲ ಅಮ್ಮ, ನನ್ನ ಮಾತು ಕೇಳು ಅಮ್ಮ. ಇವರು ಸುಳ್ಳು ಹೇಳ್ತಾ ಇದ್ದಾರಪ್ಪ, ಪ್ಲೀಸ್ ಅಪ್ಪ. ಏನೇ ಮದಿ, ಇಷ್ಟು ಸುಳ್ಳು ಹೇಳ್ತಿದ್ದಿ ನೀನು ಇಷ್ಟು ಸುಳ್ಳು ಹೇಳ್ತಿದ್ದಿ ಅಂತ ನಾನು ಅನ್ಕೊಂಡಿರಲಿಲ್ಲ. ನೋಡು ಬಸಪ್ಪ, ನಿನ್ನ ಮಗಳು ಎಷ್ಟು ಸುಳ್ಳು ಹೇಳಕತ್ತಾಳ ಅಂತ ನೋಡು. ನಾನು ಊರಾಗಿಲ್ದಿರೋ ಟೈಮ್ದಾಗ ನಿನ್ನ ಹೆಂಡತಿಗೆ ಆರಾಮಿಲ್ಲ ಅಂತೇಳಿ ದವಾಖಾನಿಗೆ ಅಡ್ಮಿಟ್ ಮಾಡಿದಾಗ ರೊಕ್ಕ ಬೇಕಂತೇಳಿ ನನ್ನ ಮಗನಂತಿಕ ಬಂದಾಳ. ನನ್ನ ಮಗ ಹೇಳ್ದ, ನಿಮ್ಮ ಅವ್ವ ಮಾಡಿರೋ ಅವಮಾನಕ್ಕೆ ನಾನು ದುಡ್ಡನ್ನ ಕೊಡಂಗಿಲ್ಲ, ಎಷ್ಟೇ ಬಡ್ಡಿ ಆದರೂ ಸರಿ ನಾನು ಕೊಡಂಗಿಲ್ಲ, ಆದ್ರೆ ನೀ ನನ್ನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡ್ರೆ ನಾನು ನಿನಗೆ ದುಡ್ಡನ್ನ ಕೊಡ್ತೇನೆ ಅಂತಂದ. ಹ್ಞೂ ಅಂತೇಳಿ ಅವ್ನ ಕೈಯಿಂದ ಕೊರಳಿಗೆ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಆಮೇಲೆ ಇಲ್ಲಿ ಬಂದ, ನಾನು ಬರೋಕಿನ ಮುಂಚೆ ಇಲ್ಲಿ ಸಂಸಾರ ಮಾಡಿದಾಳ, ಈಗ ಹೊಟ್ಟೆಯಾಗ ಮಗನ ಇಟ್ಕೊಂಡ ನಾ ತಾಳಿನ ಕಟ್ಟಿಸ್ಕೊಂಡಿಲ್ಲ ಅಂತೇಳಿ ನಾಟಕ ಆಡಕತ್ತಾಳ. ನಿನ್ನ ಮಗಳಿಗೆ ಇಂಥ ಬುದ್ಧಿನ ಕಲಿಸಿದ್ರೇನು? ಇಂಥ ಬುದ್ಧಿ ಇದ್ರೆ ಮುಗಿದೋಯ್ತು, ಎಷ್ಟು ಮನೆ ಹಾಳು ಮಾಡಕ್ಕೆ ನಿಂತಾಡೋ ಏನೋ. ನೋಡಿ, ನನ್ನ ಮಗಳ ಬಗ್ಗೆ ನೀವು ಈ ರೀತಿ ಎಲ್ಲ ಮಾತಾಡಕ್ಕೆ ಹೋಗಬೇಡಿ. ನನ್ನ ಮಗಳು ಏನು ಅಂತ ನನಗೆ ಗೊತ್ತೈತಿ. ಮಧು, ನಿಜ ಹೇಳು ಮಧು, ಅವ್ರು ಹೇಳ್ತಿರೋದೆಲ್ಲ ನಿಜನಾ? ಹೇಳು ಮಧು, ಅವ್ರು ಹೇಳ್ತಿರೋದೆಲ್ಲ ನಿಜನಾ? ನಾವು ಸುಳ್ಳು ಹೇಳಿದ್ರ ಅವ್ಳು ಕೊರಳಲ್ಲಿ ಇರೋ ತಾಳಿನಾದ್ರೂ ತೆಗೆದು ನೋಡ್ರಲ್ಲ, ನಾವು ಎಷ್ಟು ಸುಳ್ಳು ಹೇಳಕತ್ತೋ ಅವಳು ಎಷ್ಟು ಸುಳ್ಳು ಹೇಳತ್ತ ಅಂತ ನಿಮ್ಗೆ ಗೊತ್ತಾಗ್ತತಿ. ಅಮ್ಮ ಬೇಡ ಅಮ್ಮ, ಅಮ್ಮ ಅಯ್ಯೋ ಏನೇ ಇದು, ತಾಳಿ ಇಲ್ಲ ಅಂತ ಸುಳ್ಳು ಹೇಳಿದೆ. ಈಗ ನೋಡಿದ್ರೆ ನಿನ್ನ ಕೊರಳಲ್ಲಿ ತಾಳಿ ಮಂಗಲ ಸರ ಇದೆ. ಇದಕ್ಕೇನೇ ಹೇಳ್ತೀಯಾ? ಏನು ಹೇಳ್ತೀಯಾ? ನಮಗೆಲ್ಲ ಮೋಸ ಮಾಡಿಬಿಟ್ಟೇನೆ ಮದ್ದು, ನಮಗೆಲ್ಲ ಮೋಸ ಮಾಡಿಬಿಟ್ಟೇನೆ. ನೋಡಿದ್ರಾ ನಿಮ್ಮ ಮಗಳು ಎಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದಾಳ ಅಂಥೇಳಿ? ಹಾಂ, ನಿಮ್ಮ ಮಗಳಿಗೆ ಇಂಥ ಬುದ್ಧಿ ಕಲಿಸಿದಾರಾ? ಅಯ್ಯೋ ಅಯ್ಯೋ ದೇವ್ರೆ, ಇಂಥವಳನ್ನ ನಮ್ಮನೆ ಸೊಸೆ ಮಾಡಿ ಕರ್ಕೊಂಡು ಬಂದಿದ್ದೀಯೇನೋ ವೀರು. ಅಯ್ಯೋ ರೀ, ಹೋಯ್ತು ರೀ, ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು. ನಮ್ಮ ಮಗಳು ಈ ರೀತಿ ಮಾಡ್ತಾಳಂತ ನಾನು ಅಂದ್ಕೊಂಡಿರಲಿಲ್ಲ ರೀ, ಈ ರೀತಿ ಮಾತಾಡ್ತಾಳಂತ ನಾನು ಅಂದ್ಕೊಂಡಿರಲಿಲ್ಲ. ಮಾಡೋದೆಲ್ಲ ಮಾಡಿ ನಾನೇನು ಮಾಡಿಲ್ಲ ಅಂತ ಸುಳ್ಳು ಹೇಳೋದಲ್ಲ, ಅದ ನಿಜ ಅಂತ ನಮ್ಮನ್ನ ನಂಬ್ಸಕ್ಕೆ ಹೋಗಿದ್ದಾಳ. ನಾನೇನು ಮಾಡ್ರಿ ಈಗ, ನಾನೇನು ಮಾಡಲಿ? ಅಮ್ಮ ಅಮ್ಮ ನನ್ನ ಮಾತು ಕೇಳಮ್ಮ, ಕೈ ಬಿಡ್ರಿ ನಂದು, ಕೈ ಬಿಡಿ. ಮಾಡೋದೆಲ್ಲ ಮಾಡಿ ಇನ್ನೂ ನನ್ನ ಕೈ ಹಿಡ್ಕೊಂಡು ಏನು ನೋಡ್ತಾ ಇದ್ದೀರಾ? ಕೈ ಬಿಡಿ ನಂದು. ಅಮ್ಮ ನನ್ನ ಮಾತು ಕೇಳಮ್ಮ, ಅಮ್ಮ ನನ್ನ ತಪ್ಪಾಯ್ತಮ್ಮ ಅಮ್ಮ. ಹಬ್ಬ, ಹಾಗಾದರೆ ಇಲ್ಲಿಂದ ಇವಳು ತೊಲಗ್ತಾಳೆ. ಅವ್ವ, ಇಷ್ಟು ಒಳ್ಳೇದಾಯಿತು. ಇನ್ನು ಮುಂದೆ ನಾನು ನಮ್ಮ ಮಾವನ ಜೊತೆ ಆರಾಮಾಗಿ ಸಂಸಾರ ಮಾಡ್ಬೋದು. ಇವಳಿಂದಾಗಿ ನಾನು ನೆಮ್ಮದಿಯಾಗಿರೋಕ್ಕಾಗತ್ತಿರ್ಕಿಲ್ಲ. ಇಷ್ಟು ದಿನ ಬರೀ ನೋವು ಅಲ್ಲೇ ಸಾಯೋದಾಗಿತ್ತು. ಇನ್ನು ಮುಂದಾದರೂ ನಾನು ಖುಷಿಯಾಗಿ ಮಾವನ ಜೊತೆ ಇರಲೇಬೇಕು. ಇವಳನ್ನ ಹೇಗಾದರೂ ಮಾಡಿ ಇಲ್ಲಿಂದ ತೊಲಗೋ ಹಾಗೆ ನಾನು ಮಾಡಲೇಬೇಕು. ಏನೇ ಹಳೆದವಳೆ, ನೀನು ಇಷ್ಟು ನಾಟಕ ಮಾಡ್ತಿದ್ದಿ ಅಲ್ಲ? ತಾಳಿ ಕಟ್ಕೊಂಡು ಹೆತ್ತು ತಂದೆ ತಾಯಿಗೆ ಮೋಸ ಮಾಡ್ತೀಯ ಅಂದ್ರೆ ಎಷ್ಟು ಕೆಟ್ಟ ಮನಸ್ಸಿರ್ಬೇಕು ನಿಂದು. ಪಾಪ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ನೀನು ಹೊತ್ತು ಸಾಕಿ ಸಲೀದ ತಂದೆ ತಾಯಿಗೆ ಸುಳ್ಳು ಹೇಳಿದಿ. ಮನೆ ಕೆಲಸ ಮಾಡಕ್ಕೆ ಹೋಗ್ತಾನೆ ಅಂತೇಳಿ ಇಲ್ಲಿ ನನ್ನ ಮಾವನ ಜೊತೆ ಸಂಸಾರ ಮಾಡಕತ್ತಿದ್ದಿ. ಹೊಟ್ಟೆಲಿ ಮಗು ಇಟ್ಕೊಂಡು ಕೊಳ್ಳಲ್ಲಿ ತಾಳಿ ಇಟ್ಕೊಂಡು ಈಗ ನೋಡಿದ್ರೆ ನಾನು ಮದುವೆನೇ ಆಗಿಲ್ಲ, ನನಗೆ ಮಕ್ಕಳೇ ಇಲ್ಲ ಅಂತ, ಹೊಟ್ಟೆಲಿ ಮಗು ಇಲ್ಲ ಅಂತ ಇಷ್ಟಾದರೂ ನಾಟಕ ಮಾಡ್ತೀಯೇ ನಾಟಕ್ಕಿತ್ತಿ. ಆಂಟಿ, ನಿಮ್ಮ ಮಗಳು ನಿಮ್ಗೆ ಎಷ್ಟು ಮೋಸ ಮಾಡಿದಾಳೆ ನೋಡಿ. ನೀವು ಒಬ್ಬಳೇ ಮಗಳು ಅಂತ ಪ್ರೀತಿಯಿಂದ ಮುದ್ದು ಮಾಡಿ ಬೆಳೆಸಿದ್ರೆ ನಿಮಗೆ ತಲೆ ಮೇಲೆ ಚಪ್ಪಲಿ ಕಲ್ಲು ಎಳೆದು ಹಾಕಿಬಿಟ್ಟಾಳು. ಏನೇ ಮಾಡ್ತೀನಿ ನೀನು? ಹಾಂ, ಈ ರೀತಿ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಒಬ್ಬಳೇ ಮಗಳು ಅಂತ ನಿನ್ನ ಪ್ರೀತಿಯಿಂದ ತಲೆ ಮೇಲೆ ಕುಂದಿಸ್ಕೊಂಡು ನಾನು ತಪ್ಪು ಮಾಡಿದ್ನಿ. ನಾನು ಆವಾಗ ಗೊತ್ತಿಲ್ಲ ಕುಡಿತಿದ್ನಿ, ಎಲ್ಲ ಹಾಳು ಮಾಡ್ತಿದ್ನಿ. ಆವಾಗ ನೀನು ಎಷ್ಟು ಒಳ್ಳೆಯವಳಾಗಿದ್ದಿ. ಈಗ ನಾನು ಒಳ್ಳೆಯವನಾದಾಗ ನೀನು ಈ ರೀತಿ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಕಲೆ, ಯಾವಷ್ಟು ಅಂದ್ಕೊಂಡಿರಲಿಲ್ಲ ನಿನ್ನ. ಏ ಬಸಪ್ಪ, ನನ್ನ ಹೆಂಡತಿ ಮೇಲೆ ಏನಾದರೂ ಕೈ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಈಗ ಅವಳು ನನ್ನ ಹೆಂಡತಿ. ನಿನ್ನ ನನ್ನ ಮುಖ ನೋಡೋಕೆ ನನಗೆ ಅಸಹ್ಯ ಆಗತ್ತೆ. ನಡಿಲಿ ಸರೋಜ, ನಡಿ. ನನಗೆ ನೀನು, ನಿನಗೆ ನಾನು, ಇಬ್ಬರ. ನಮ್ಗೆ ಯಾವ ಮಕ್ಕಳು ಇಲ್ಲ, ಯಾರೂ ಇಲ್ಲ. ನಡಿ, ನಾವಿಲ್ಲಿಂದ ಹೊರಟು ಹೋಗೋನು. ನಡಿ, ನಮ್ಮ ಮಗಳ ನಮ್ಗೆ ಮೋಸ ಮಾಡಿದ್ದು. ನಡಿ ಸರೋಜ, ಹೋಗೋನು. ಯಾ ಮಗಳು? ಅಯ್ಯೋ ದೇವ್ರೆ, ನಾನು ಯಾರಿಂದ ದೂರ ಇರು ಅಂತ ಹೇಳಿದ್ನೋ, ಇವಳು ಬಂದು ಅವ್ರ ಮನೆಗೆ ಸೊಸೆಯಾಗಿ ಬಂದುಬಿಟ್ಟಾಳಲ್ರಿ. ಅವ್ರ ಮನೆಗೆ ಸೊಸೆಯಾಗಿ ಬಂದಾಳು. ನಾನು ಇವಳು ಜೀವನ ಚೆನ್ನಾಗಿರ್ಬೇಕು, ಇವಳು ಹಂಗಿರ್ಬೇಕು, ಇವಳು ಹಿಂಗಿರ್ಬೇಕು ಅಂತ ಅಂದ್ಕೊಂಡ್ರೆ ಇವಳು ನೋಡಿದ್ರೆ ಈ ಹಾಳಾದವನ್ನ ಮದುವೆಯಾಗಿ ಬಂದು ಇಲ್ಲಿ ಸಂಸಾರ ಮಾಡತ್ತಾಳು. ಊರಾಗಿನ ಮಂದಿಗೆಲ್ಲ ನಾವು ಹೆಂಗ್ರಿ ಮಗ ತೋರ್ಸುನು? ಇದಕ್ಕಿಂತ ನಾವು ಸಾಯೋದ ವಾಸಿರಿ. ನಡೀರಿ, ನಾವು ಯಾವ್ದಾರ ಕೆರೆನೋ ಬಾವಿನೋ ನೋಡ್ಕೊಳ್ಳೋಣ, ನಡೀರಿ. ಅಮ್ಮ, ನನ್ನ ಕಾಲಿಗೆ ಬೀಳ್ತಾನೆ ಬೇಯವ್ವ, ಈ ರೀತಿ ಎಲ್ಲ ಮಾತಾಡೋಕೆ ಹೋಗಬೇಡ. ನಿಂಗೆ ಏನಾರ ಆದರೆ ನಾನಂತೂ ಬದುಕೇನಾಗಿಲ್ಲ, ನನ್ನಿಂದ ತಪ್ಪಾಗೈತಿ, ನನಗೆ ಕ್ಷಮಿಸ್ಬಿಡ್ಬೇ. ನೀ ನನಗೆ ಬದುಕಬೇಕಾಗಿತ್ತು, ನೀನು ಈ ಭೂಮಿ ಮೇಲೆ ನನ್ನ ಜೊತೆ ಇರಬೇಕಾಗಿತ್ತು. ನಿನ್ನ ಸಲುವಾಗಿ ನಾನು ಇವ್ರ ಕೈಯಿಂದ ತಾಳಿ ಕಟ್ಟಿಸ್ಕೊಂಗಾತ್ಬೇಯವ್ವ. ನನ್ನ ಮಾತನ್ನ ನಂಬು, ನಾನೇನು ಇವ್ರ ಕಡೆಯಿಂದ ಬೇಕಂತ ತಾಳಿ ಕಟ್ಟಿಸ್ಕೊಂಡಿಲ್ಲ.